ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಸ್, ಇವತ್ತು ನಾನು 7 ಗಂಟೆಗೆ ಎದ್ದು ಬಾತ್ ಮಾಡಿದ್ದೆ. ಮತ್ತು ದೇವ್ರಿಗೆ ಕೇಸರಿ ಬಾತ್ನ ಇಡಲ್ಲ ನಾವು, ಸೊ ಅದಕ್ಕೆ ಸಜ್ಜಿಗೆನೇ ಮಾಡಿದ್ದೆ. ಎಲ್ಲರಿಗೂ ಒಟ್ಟಿಗೆ ಸಜ್ಜಿಗೆ ಮಾಡಿದ್ದೆ. ಸಜ್ಜಿಗೆ ಮತ್ತು ಇವತ್ತು ರೈಸ್ ಬಾತ್ ಮಾಡಿ ಪ್ರಮೋದ್ನ ಎಬ್ಬರಿಸಿ ಅವರು ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿದ್ರು. ಸೊ ನಾನಿವಾಗ ಫ್ರೆಶ್ ಅಪ್ ಆಗಿ ದೇವ್ರಿಗೆ ಪೂಜೆ ಮಾಡಿ ಇವಾಗ ನಾವು ಶೋರೂಮ್ಗೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಮಮ್ಮಿ ಡ್ಯಾಡಿನೂ ನಾನು ಕರೆಸ್ಕೊಳ್ತಾ ಇದ್ದೀನಿ ಬುಕ್ಕಿಂಗ್ ಮಾಡೋಕ್ಕೆ ಕಾರಣ. ಅವರಲ್ಲೇ ನಿಯರ್ ಇದೆಯಲ್ಲ, ಸೊ ಅಲ್ಲೇ ಇಳ್ಕೊಳ್ತಾರೆ. ಐಶ್ವರ್ಯ ಪೆಟ್ರೋಲ್ ಬಂಕ್ ಹತ್ರನೇ ಇಳ್ಕೊಂಡು ಶೋರೂಮ್ ಹತ್ರ ಬರ್ತೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ ಇವತ್ತು ನಮ್ಮ ಮನೆ ದೇವ್ರ ವಾರ. ನೆನ್ನೆ ನಾವು ಬುಕ್ ಮಾಡೋಕ್ಕೆ ಹೋಗಲಿಲ್ಲ. ಏನಕ್ಕೆ ಅಂದರೆ ಶನಿವಾರ ಬೇಡ ಅಂತ ಅಂದರು. ಇವತ್ತು ಭಾನುವಾರ ಅಲ್ವಾ, ನಮ್ಮ ಮನೆ ದೇವ್ರ ವಾರ. ಮನೆ ದೇವ್ರನ್ನ ನಂಬಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತಾರೆ. ಸೊ ಅದಕ್ಕೆ ಇವತ್ತು ನಮ್ಮ ಮನೆ ದೇವ್ರನ್ನ ನಂಬಿ ನಾವು ಪೂಜೆ ಮಾಡಿ ಇನ್ನೇನು ಒಂದು 10 ಮಿನಿಟ್ಸಲ್ಲಿ ಹೊರಡ್ತೀವಿ. ನಮ್ಮ ಡ್ಯಾಡಿ ಮಮ್ಮಿ ಬಿಳಿಕೆರೆ ಹತ್ರ ಬರ್ತಾ ಇದ್ದಾರೆ. ಸೊ ಅವರಲ್ಲೇ ಜಾಯಿನ್ ಆಗ್ತಾರೆ. ಸೊ ಅವ್ರಿಗೂ ಖುಷಿ ಇದೆ. ಸೊ ಕಾಲ್ ಮಾಡಿದ ತಕ್ಷಣ ಸರಿ ಆಯಿತು, ನಾವಲ್ಲೇ ಬರ್ತೀವಿ, ನೀವು ಬನ್ನಿ ಅಂದರು. ಸೊ ಇವಾಗ 2 ಗಾಡಿ ತೊಗೊಂಡು ಹೋಗಬೇಕು. ಅವ್ರಿಗೊಂದು ಗಾಡಿ ಕೊಟ್ಟು ಕಳಿಸ್ಬೇಕು. ಅವರು ಒಂದು ಮದುವೆ ಇದೆ, ಅದು ಅಟೆಂಡ್ ಮಾಡಿಕೊಂಡು ಆಮೇಲೆ ಬರ್ತಾರೆ. ಅದೆಲ್ಲ ಗೈಸ್ ತುಂಬ ಖುಷಿ ಆಗ್ತಾಯಿದೆ. ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಖುಷಿಗೆ ಕಣ್ಣೀರೇ ಬರ್ತಾಯಿದೆ ನನಗೆ. ಇಷ್ಟು ಬೇಗ ಯಾರು ಎಲ್ಪೂ ಇಲ್ಲದೇ ಕಾರ್ನ ಬೈ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ನಾನು ಕಾರ್ನ ಬೈ ಮಾಡ್ತಾ ಇರೋದು ಏನಕ್ಕೆ ಅಂದರೆ, ಪ್ರಮೋದ್ ಅವರ ಬರ್ಡೆಗೆ ನಾನು ಗಿಫ್ಟ್ನ ಕೊಟ್ಟಿರಲಿಲ್ಲ ಲಾಸ್ಟ್ ಇಯರು. ಸೊ ಬಡ್ಡಿ ಸಮೇತ ಈ ಸಲ ಕಾರ್ನ ಗಿಫ್ಟ್ ಮಾಡ್ತಾ ಇದ್ದೀನಿ. ಹ್ಯಾಪಿ, ವೆರಿ ಹ್ಯಾಪಿ. ಗೋಲ್ಡ್ ಬೇಕಾ ಕಾರ್ ಬೇಕಾ? ಎಸ್, ನನಗೆ ಏನು ಅಂದ್ಕೊಂಡಿದ್ದೆ ಅಂದರೆ, ಒಂದು 6 to 7 ಲ್ಯಾಕಲ್ಲಿ ಕಾರ್ನ ಬೈ ಮಾಡಿದ್ರೆ ನಾನು ಒಂದು ಅವ್ರಿಗೇನಾದರೂ ಗೋಲ್ಡ್ನ ಕೊಡ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಅಷ್ಟು ಇವಾಗ ಬಜೆಟ್ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಸೊ ಅದರಿಂದ ಇವಾಗ ಅವ್ರಿಗೆ ಗೋಲ್ಡ್ನ ಕೊಡಿಸ್ತಾ ಇಲ್ಲ. ಸಾರಿ, ನೆಕ್ಸ್ಟ್ ಟೈಮ್ ಕೊಡಿಸ್ತೀನಿ. ಹೊರಡೋಣ ಗೈಸ್. ಈ ವಿಡಿಯೋನ ಯಾರು ಸ್ಕಿಪ್ ಮಾಡ್ಕೊಬೇಡಿ. ಹೌದು, ನಾನು ಇವಾಗ ಅಲ್ಲಿ ಇದು ಹಿಂಗೆ ಎತ್ತೋದು, ಬಟ್ಟೆ ಎತ್ತೋದು ನಾನಂತ ಬಟ್ಟೆ ಎತ್ತೋದು, ಆಮೇಲೆ ಫೈರ್ ಮಾಡೋದು ಅವನು ಅಂತ ಹೇಳ್ತಿದ್ದಾನೆ. ಬಟ್ ಜಸ್ಟ್ ಇವತ್ತು ಬುಕ್ಕಿಂಗ್ ಅಷ್ಟೇ. ನಾವು 24th ಅವ್ರು ಹೇಳಿದರು. ನಾವು ಇನ್ನೂ ಬೇಗನೆ ಕೊಟ್ಟಿದ್ರೆ ಬೇಗನೆ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಅವ್ರು ಹೇಳಿದರು 3 to 4 ವೀಕ್ಸ್ ಬೇಕು ಅಂತ. ಅದಕ್ಕೆ ನಾವೇ ಹೇಳಿದ್ದೀವಿ 4 ವೀಕ್ಸ್ ಎಲ್ಲ ಆಗಲ್ಲ, ನಮ್ಮ 3 ವೀಕ್ಸ್ ಟೈಮ್ನ ಕೊಡ್ತೀವಿ. ಸೊ ನಮಗೆ 24th ನಮಗೆ ಕಾರ್ ಬೇಕೇ ಬೇಕು ಅಂತ ಸೊ ಹೇಳಿದ್ದೀವಿ. ಅದಕ್ಕೇ ಸರಿ ಸರ್ ಆಯಿತು, 3 ವೀಕ್ಸ್ ಟೈಮ್ ತೊಗೊಂಡೇ ಕೊಡ್ತೀವಿ, 24th ನಿಮಗೆ ಕಾರ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಓಕೆ ಗೈಸ್, ಈ ವಿಡಿಯೋನ ಯಾರು ಸ್ಕಿಪ್ ಮಾಡ್ಕೋಬೇಡಿ. ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಡ್ರೀಮ್ ಕಮ್ಸ್ ಟ್ರೂ ಅಂತಲೇ ಹೇಳ್ಬೋದು. ವಿ ಆರ್ ಹ್ಯಾಪಿ ಫ್ಯಾಮಿಲಿ, ಹ್ಯಾಪಿ. ಸೊ ಇವತ್ತು ಕಾರ್ ಬುಕ್ ಮಾಡೋಕ್ಕೆ ಹೋಗ್ತಿದ್ದೀವಿ ಅಂದ್ಬಿಟ್ಟು ಇವರು ಕಾರ್ದು ಟಿ ಶರ್ಟ್ ಹಾಕೊಂಡಿದ್ದಾರೆ ನೋಡಿ, ನನಗಿರಲಿಲ್ಲ. ಸೊ ನಾನು ಹೊಸದೇ ಹಾಕ್ಕೊಂಡಿದ್ದೀನಿ ಅದಕ್ಕೆ. ಎಸ್ ಗೈಸ್, ಹೊರಡ್ತೀವಿ. ಹೊರಡೋಣಪ್ಪು. ಅಪ್ಪು ಹೇರ್ ಕಟ್ ಮಾಡಿಸ್ತಾನೆ ನಿನ್ನೆ. ಸೊ ಅವನು ಸ್ವಲ್ಪ ಇವಾಗ ಚೆನ್ನಾಗಿ ಕಾಣ್ತಾ ಇಲ್ಲ. ಹೇರ್ ಇದ್ರೇ ಚೆನ್ನಾಗಿ ಕಾಣೋದು ಅವನು. ಲೆಟ್ಸ್ ಗೋ ಗೈಸ್. ನಾಳೆಯಿಂದ ನಾನು ಇಂಟ್ರೊಡಕ್ಷನ್ ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ಆಲ್ರೆಡಿ ಪೂಜೆ ಆಗಿತ್ತು. ಸೊ ಅದನ್ನು ಈ ವಿಡಿಯೋ ಮಾಡ್ಕೋತಾ ಇದ್ದೀವಿ. ಆ್ಯಂಡ್ ಒಂದಷ್ಟು ಜನಕ್ಕೆ ಫುಲ್ ಖುಷಿಯಾಗೋಗಿತ್ತು ಗೈಸ್. ಏನಂತ ಅಂದರೆ, ಸೆಕೆಂಡ್ಸ್ ಗಾಡಿ ತೊಗೋತಾ ಇದ್ದಾಳೆ, ಸೆಕೆಂಡ್ಸ್ ಕಾರ್ ತೊಗೋತಾ ಇದ್ದಾಳೆ ಅಂತ. ನನಗೆ ಗೊತ್ತಿತ್ತು ಒಂದಲ್ಲ ಒಂದು ಟ್ವಿಸ್ಟ್ ಕೊಡ್ತೀವಿ ನಾವು ಅಂತ. ಬಿಕಾಸ್ ನಾವು ಮನೇಲಿ ಒಂದಷ್ಟು ಡಿಸ್ಕಷನ್ ಮಾಡ್ತಾ ಇದ್ವಿ, ಬೇಕು ಬೇಡ ಅಂತ. ಸೊ ಟ್ವಿಸ್ಟ್ ಆದಮೇಲೆ ಅವ್ರಿಗೆಲ್ಲ ಶಾಕ್ ಆಗಬೇಕು ಅಂದ್ಬಿಟ್ಟು ನಾನು ಹೇಳೋಕ್ಕೆ ಹೋಗಿರಲಿಲ್ಲ. ಆ್ಯಂಡ್ ಎಲ್ಲರ ಆಶೀರ್ವಾದದಿಂದ ಹೋಗ್ತಾ ಇದ್ವಿ ಬುಕ್ ಮಾಡೋಕ್ಕೆ ಕಾರ್ನ. ಯಾವ್ದು ಬುಕ್ ಮಾಡ್ತೀವಿ ಏನು ಅಂತ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ಸ್ಟಾರ್ಟಿಂಗ್ ಅವರು 10,000 ಕೊಟ್ಟು ಜಸ್ಟ್ ಬುಕ್ ಮಾಡ್ಕೊಳ್ಳಿ, ಆಮೇಲೆ ಒಂದು 10 days ಬಿಟ್ಟು ಕಾಲ್ ಮಾಡ್ತೀವಿ, ಆಗ ಫುಲ್ಲು ಅಮೌಂಟನ್ನ ಕಟ್ಟಬೇಕು ಅಂತ ಹೇಳಿದರು. ನಾವು 10,000ಕ್ಕೆ 20,000 ಕಟ್ಬಿಡೋಣ, ನಮಗೂ ಸ್ವಲ್ಪ ಅಮೌಂಟು ಅವಾಗ ಕೊಡುವಾಗ ಕಡಿಮೆ ಆಗುತ್ತಲ್ಲ, ಒಂದು 10,000 ಅಂದ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು 20,000ನ ತೆಗೆದೆ ನಾನು. ಇನ್ನು ಅಮೌಂಟೆಲ್ಲ ಅಕೌಂಟೆಲ್ಲ ಇಟ್ಕೊಂಡೆ. ಜಾಸ್ತಿ ನಾವು ಕ್ಯಾಶ್ ಯೂಸ್ ಮಾಡಲ್ಲಲ್ವ. ಸೊ ಅದರಿಂದ ಎಸ್, ಫೈನಲಿ ನಾವು ಟಾಟಾ ಕಾರ್ನ ಸೆಲೆಕ್ಟ್ ಮಾಡಿದ್ವಿ. ನಮಗೆ ತುಂಬ ಇಷ್ಟ ಆಯಿತು. ನಾವು ಫಸ್ಟ್ ನೋಡಿದ್ದಿದೆ ಕಾರು, ಬೆಸ್ಟ್ ಒನ್ ಅಂತ ಇದನ್ನೇ ಸೆಲೆಕ್ಟ್ ಮಾಡಿದ್ದೀವಿ. ಅಪ್ಪು ಓಡೋಗಿ ಹೌಸ್ಕೊತಾ ಇದ್ದಾನೆ. ನಮ್ಮ ಮಮ್ಮಿ ಡ್ಯಾಡಿ ಬರ್ತಿದ್ರಲ್ವ, ಸೊ ಅದರಿಂದ ಹೌಸ್ಕೊಳ್ತಾ ಇದ್ದ.
ನವಮಿ ಡ್ಯಾಡಿ ಬಂದರು ನೋಡಿ, ಅವರು ಮದುವೆಗೆ ಹೋಗ್ಬೇಕಿತ್ತಲ್ಲ, ಸೊ ಹಂಗೇನೆ ನಾನು 2 ಗಾಡಿ ತಂದಿದ್ದೆ, ನಂದೊಂದು ಗಾಡಿ ಮತ್ತು ಪ್ರಮೋದ್ ಒಂದು ಗಾಡಿ, 2 ತಂದಿದ್ವಿ. ಸೊ ಫುಲ್ಲು ನಮ್ಮ ಡ್ಯಾಡಿಗಂದು ಸಿಕ್ಕಾಬಟ್ಟೆ ಖುಷಿ, ನಮ್ಮ ಮಮ್ಮಿಗಿಂತನೂ ಡಬಲ್ ಖುಷಿ ಆಗೋಯಿತು. ಫೈನಲಿ ಶೋರೂಮ್ ಕಾರ್ನ ತೊಗೋತಾ ಇದ್ದೀವಲ್ಲ ಅಂತ. ಆ್ಯಂಡ್ ಅವರು ಒಂದು ಸ್ವಲ್ಪ ಹೊತ್ತು ಕೂತಿದ್ರು, ಆಮೇಲೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಮ್ಮದು ಏನೇನೋ ಸೈನ್ ಹಾಕೊಳ್ಳೋದು ಅದು ಇದು ಪ್ರೊಸೀಜರ್ ಇರುತ್ತಲ್ಲ, ಸೊ ಅದನ್ನು ಮುಗಿಸಿ ನಾವು ಬರ್ತೀವಿ, ನೀವು ಹೊರಟಿರಿ ಅಂತ ಅಂದ್ವಿ ನಮ್ಮ ಮಮ್ಮಿಗೆ. ಆ್ಯಂಡ್ ಕಾರ್ ಕಲರ್ನ ಸೆಲೆಕ್ಟ್ ಮಾಡಬೇಕಿತ್ತು. ನಾವು ಒಂದಷ್ಟು ಡಿಸ್ಕಷನ್ ಮಾಡಿದ್ವಿ, ವೈಟಾ, ಗ್ರೇನಾ, ಬ್ಲೂನಾ, ರೆಡ್ಡಾ ಅನ್ಕೊಂಡು ಒಂದಷ್ಟು ಕಲರ್ಸ್ಗಳನ್ನ ನೋಡಿದ್ವಿ. ಅದರಲ್ಲಿ ಒಂದು ಸೆಲೆಕ್ಟ್ ಮಾಡಿರಿ, ಇವಾಗಲೇ ಹೇಳೋದು ಬೇಡ, ಸಾರಿ ಯಾರು ಬೇಜಾರು ಮಾಡ್ಕೋಬೇಡಿ, ಹೇಳಿಲ್ಲ ಅಂತ. ಸರ್ಪ್ರೈಸ್ ಆಗಿದೆ, ಅದು ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಇದೇ ಕಾರು ನೋಡ್ತಾ ಇರ್ಬೋದು ನೀವೇನೆ. ಸೊ ಇದು ಹೊರಗಡೆ ಬಂದಿತ್ತು, ಇದು ಅಂದರೆ ಮೇಲ್ಗಡೆ ಓಪನ್ ಇರಲಿಲ್ಲ, ಆಮೇಲೆ ಒಳಗಡೆ ಹೋದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ಓಪನ್ ಇದೆ. ಸೊ ಇದರಲ್ಲಿ ನಾನು ಯಾವಾಗ ವಿಡಿಯೋ ಮಾಡ್ತೀನಿ, ರೀಲ್ಸ್ ಮಾಡ್ತೀನಿ, ವ್ಲಾಗ್ನ ಮಾಡ್ತೀನಿ ಅಲ್ಲಿ ಮೇಲೆ ನಿಂತ್ಕೊಂಡು ಅಂತ ನಾನು ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಡ್ಯಾಡಿಗೆ ಹೇಳಿದೆ ಕೂತ್ಕೊಳ್ಳಿ ಏನಿಲ್ಲ ಅಂತ, ಫುಲ್ ಖುಷಿ ಆಗೋದ್ರು ಅವರು. ಸೊ ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ ಈ ಕಾರ್ಗೋಸ್ಕರ. ಬಟ್ ಒಂದು ಮೆಮೊರೇಬಲ್ ಡೇಗೆ ಕಾರ್ನ ತೊಗೋಬೇಕಲ್ವಾ. ಸೊ ನನ್ನ ಹಸ್ಬೆಂಡ್ ಬರ್ಡೇ ದಿನ ಅಂದರೆ ಪ್ರಮೋದ್ ಅವ್ರ ಬರ್ಡೇ ದಿನನೇ ಬರಲಿ ಅನ್ನೋ ಆಸೆ ನಮ್ಮೆಲ್ಲರಿಗೂ. ನನ್ನ ಬರ್ಡೇ ದಿನ ನನಗೆ ಆ್ಯಕ್ಟಿವಾ ಕೊಡಿಸಿದ್ರು ಅವರು. ಸೊ ಅವ್ರ ಬರ್ಡೇಗೆ ನನ್ನ ಕಾರ್ ಬರಬೇಕು ಅನ್ನೋ ಆಸೆ. ಸೊ ಅವರು ಫೈನಲಿ ಸೈನ್ ಮಾಡ್ತಾ ಇದ್ದಾರೆ, ಬುಕ್ ಆಯಿತು ಅಂತಲೇ ಅರ್ಥ. ಸೈನ್ ಆದಮೇಲೆ ನಾವು ಅಮೌಂಟೆಲ್ಲ ಕೊಟ್ಟು ಸೊ ಅಲ್ಲಿಂದ ಹೊರಡಬೇಕಾಗುತ್ತೆ. ಸೊ ನಾವು ಇನ್ನೊಂದಷ್ಟು ಅದರೆಲ್ಲ ಡಿಸ್ಕಷನ್ ಮಾಡಿ ನಮಗೆ ಬೇಕೇ ಬೇಕು 24th ನೀವು ಮಿಸ್ಸೇ ಮಾಡೋಂಗಿಲ್ಲ ಅಂತೆಲ್ಲ ಹೇಳಿ ಅವ್ರಿಗೆ ಬಂದಿದ್ದೀವಿ. ಸರಿ ಸರ್, ಇಲ್ಲ ಸರ್ ಅವತ್ತು ಮಿಸ್ಸೇ ಆಗೋಲ್ಲ ಅಂತ ಹೇಳಿದ್ರು. ಅದು ಕಾರ್ ಬಂದು ಬೇರೆ ಕಡೆ ಮ್ಯಾನುಫ್ಯಾಕ್ಚರ್ ಆಗೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಂತ. ಅದೇ ಭಯ ನಮಗೆ, ಒಂದಿನ ಲೇಟ್ ಆದರೂ ಬೇಜಾರಾಗುತ್ತಲ್ಲ ಅಂತ. ಎನಿ ಟೈಮ್ ಕೊಡ್ತಾರೆ, ಆ ಥರ ಏನಿಲ್ಲ. ನನ್ನ ಬರ್ಡೇ ಟೈಮಲ್ಲೂ ಅಷ್ಟೇ ಸ್ಕೂಟಿ ಅವತ್ತೇ ಬಂತು, 1 ಮಂತ್ ಬಿಫೋರೇ ಬುಕ್ ಮಾಡಿದ್ವಿ ನನ್ನ ಸ್ಕೂಟಿನೂ. ಇವ್ರದ್ದು ಅಷ್ಟೇ 1 ಮಂತ್ ಅಂದರೆ 3 ವೀಕ್ಸ್ ಬ್ಯಾಕೇ ಬುಕ್ ಮಾಡಿದ್ದೀವಿ. ಇದನ್ನು ಡೆಲಿವರಿ ತೊಗೋತೀವಲ್ಲ ಸರ್, ಅವತ್ತನ್ನು ಈ ಬುಕ್ನ ತೊಗೊಬನ್ನಿ ಅಂತ ಹೇಳಿದ್ರು. ಸೊ ನಾವು ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡು ಬಂದ್ವಿ. ಆನ್ ದ ವೇ ಹೋಗ್ತಾ ನಾನು ಮರ್ತೇ ಬಿಟ್ಟಿದ್ದೀನಿ ಗೈಸ್, ನಾನು ಟಿಫನ್ ಮಾಡ್ದೆ ಹೋಗಿದ್ದೀನಿ ಅನ್ನೋದೇ ಮರ್ತೋಗಿದ್ದೆ. ಸಿಕ್ಕಾಬಟ್ಟೆ ಹೊಟ್ಟೆ ತುಂಬ್ದಂಗೆ ಇತ್ತು. ಆಮೇಲೆ ನಾನು ಊಟ ಮಾಡಿಲ್ವಾ ಅಂತ ಪ್ರಮೋದ್ ಕೇಳ್ತಾಯಿದ್ದೆ. ಅಯ್ಯೋ ನೀನು ಗಾಡಿ ತೊಗೊಳ್ಳೋ ಇದರಲ್ಲಿ ಮರ್ತುಬಿಟ್ಟಿದ್ದೀಯ ಅಂದ್ಬಿಟ್ಟು ಆವಾಗ ನನಗೆ ಮ್ಯಾಂಗೋ ಜ್ಯೂಸನ್ನ ಕೊಡಿಸಿದ್ರು. ಎಸ್ ಗೈಸ್, ಹೋಗ್ಬಿಟ್ಟು ಬಂದ್ವಿ. ಹೆಲ್ಮೆಟ್ ಇರಲಿಲ್ಲ. ನಮ್ಮ ಮಮ್ಮಿ ಒಂದು ಹೆಲ್ಮೆಟ್ ತೊಗೊಬನ್ನಿ ಅಂದಿದ್ರೆ ತೊಗೊಂಡೇ ಬಂದಿಲ್ಲ, ಹಂಗೆ ಬಂದಿದ್ರು. ಸರಿ ಆಯಿತು, ನನ್ನ ಹೆಲ್ಮೆಟೇ ತೊಗೊಂಡೋಗಿ ಅಂತ ಕೊಟ್ಬಿಟ್ಟು ಫುಲ್ಲು ಕೂಲೆಲ್ಲ ಕೆದ್ರೋಗಿದೆ. ಆ್ಯಂಡ್ ಫೈನಲಿ ಬುಕ್ ಆಯಿತು ನಮ್ಮ ಕಾರು. ಎಷ್ಟಾಯಿತು, ಯಾವುದು ಏನು ಎತ್ತ ಎಲ್ಲ ಹೇಳ್ತೀನಿ, ಬಟ್ ಕಲರ್ ಮಾತ್ರ ಹೇಳಲ್ಲ. ಸೊ ಅದು ನಾನು ಹೇಳಿವಾಗಲೇ ಗೊತ್ತಾಗಬೇಕು ಯಾವ ಕಲರ್ನ ಬುಕ್ ಮಾಡಿದ್ದೀನಿ ಅಂತ. ಸೊ ಆ್ಯಂಡ್ ನಮ್ಮ ಮಾವಂಗೂ ಗೊತ್ತಿಲ್ಲ. ಸೊ ಇವಾಗ ಕೊಡ್ತೀನಿ. ಅಪ್ಪ ಕಾರ್ ಬುಕ್ ಮಾಡ್ಬಿಟ್ಟು ಬಂದು ಹೊಸದು, ಸೆಕೆಂಡ್ಸ್ ಬೇಡ ಅಂತ. ಸೊ ಇವಾಗ ಪ್ರಮೋದ್ ಅವ್ರು ಹೇಳ್ತಾರೆ, ಅಷ್ಟೊಂದು ಗೊತ್ತಿಲ್ಲ ನನಗೆ. ಗೊತ್ತಿರೋದು ಟಾಟಾನಲ್ಲಿ ಆಲ್ಟ್ರೋಸ್ ಅಂತ ಅದೊಂದು ಗೊತ್ತು, ಅದು ಫುಲ್ಲು ಕಂಪ್ಲೀಟಾಗಿ ನೇಮ್ ಗೊತ್ತಿಲ್ಲ ನನಗೆ. ಇದೆ ಕಾರು, ಅದೇ ಕಲರ್ ಇದಲ್ಲ, ಬೇರೆ ಕಲರ್. ಬನ್ನಿ, ಯಾವುದು ಹೇಳು ಕಾರು? ನಾವು ಬುಕ್ ಮಾಡಿರೋದು ಟಾಟಾ ಅವ್ರದ್ದು. ಸೊ ಟಾಟಾ ನಂಬರ್ 1 ಅಲ್ವಾ, ಸೊ ಹಾಗಾಗಿ ನಾವು ಫಸ್ಟ್ ನೋಡಿದ್ದು ಟಾಟಾನೇ. ನಾವು ಮನೇಲಿ ಅಂದ್ಕೊಂಡು ಹೋಗಿದ್ದು ಟಾಟಾನೇ. ಸೊ ಹಾಗಾಗಿ ಟಾಟಾದಲ್ಲೇ ಬುಕ್ ಮಾಡಿದ್ವಿ. ಸೊ ನಾವು ಆದರೆ ಬೇರೆದು ನೋಡ್ತಾ ಇದ್ವಿ. ಸೊ ಟಾಟಾದಲ್ಲಿ ಟಿಯಾಗೋ ನೋಡ್ತಾ ಇದ್ವಿ. ಸೊ ಬಟ್ ಟಿಯಾಗೋಗಿಂತ ನೆಕ್ಸ್ಟ್ ಹೋಗಿದ್ವಿ ಈಗ. ಟಿಯಾಗೋನಲ್ಲಿ ಏನಂದರೆ ಮೇಲ್ಗಡೆ ಸನ್ ರೂಫ್ ಇರಲ್ಲ. ಸೊ ಅದರಿಂದ ನಾವು ಟಿಯಾಗೋ ಎಲ್ಲ ನೋಡ್ಕೊಂಡು ಹಂಗೆ ಬರ್ತಾ ಇದ್ವಿ ಮುಂದೆ. ಆಮೇಲಿಂದ ಇದು ಆಲ್ಟ್ರೋಸ್ ನಿಂತಿತ್ತು. ಸೊ ಹಾಗಾಗಿ ನಾವು ಫೈನಲಿ ಬುಕ್ ಮಾಡಿರೋದು ಆಲ್ಟ್ರೋಸ್. ಅದ್ರದ್ದೇನಿಲ್ಲ, ಜಸ್ಟ್ ಆಲ್ಟ್ರೋಸ್ ಅಷ್ಟೇನಾ? ಆಲ್ಟ್ರೋಸ್ XM ಎಸ್ ಮಿಡ್ ವರ್ಷನ್ ಅಲ್ಲ? ಮಿಡ್ ವರ್ಷನ್ನ ಬುಕ್ ಮಾಡಿರೋದು ನಾವು. ಸೊ ಫೈನಲಿ ಡ್ರೀಮ್ಸ್ ಕಮ್ಸ್ ಟ್ರೂ ಗೈಸ್. ನಿಜವಾಗ್ಲೂ ನೆನೆಸ್ಕೊಂಡ್ರೆ ನಾನು ಅಂದ್ಕೊಂಡಿದ್ದೆ ಐಫೋನ್ ತೊಗೋಬೇಕು ಅಂತ. ಅದು ಈ
ಇಯರೇ ಆಯಿತು. ಆ್ಯಂಡ್ ಕಾರ್ ತೊಗೋಬೇಕು ಅಂದ್ಕೊಂಡಿದ್ವಿ, ಸೊ ಅದು ಇಯರ್ ಆಯಿತು. ಆ್ಯಂಡ್ ಇನ್ನೂ ಒಂದು ಡ್ರೀಮ್ ಇದೆ. ಸೊ ಇದ್ರ ನೆಕ್ಸ್ಟು ಅದು ಸ್ವಲ್ಪ ಜಾಸ್ತಿ, ಅದು ಆದಷ್ಟು ಬೇಗ ಆಗುತ್ತೆ. ಸೊ ಅದನ್ನು ಆದಷ್ಟು ಬೇಗ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಕಂಪ್ಲೀಟಾಗಿ ಎಲ್ಲ ಪ್ರೊಸೀಜರ್ ಆಗಿ ಎಲ್ಲ ಆದಮೇಲೆ ನಿಮ್ಮ ಹತ್ರ ಅದನ್ನು ಶೇರ್ ಮಾಡ್ತೀನಿ. ಸೊ ಹ್ಯಾಪಿ ಗೈಸ್. ಒಂದು ಥ್ಯಾಂಕ್ಸ್ ಹೇಳಲಿಲ್ಲ ಗೈಸ್ ಕೊಡ್ಸಿರೋದಕ್ಕೆ. ನಾನೇ ಕಾಂಗ್ರಾಟ್ಸ್ ಹೇಳಿದೆ. ಹಾಂ ಕೈ ಬರ್ನ 24th ಬರುತ್ತಲ್ಲ, ಅವ್ರ ಬರ್ಡೇಗೆ ಗೈಸ್ ಬುಕ್ ಮಾಡಿರೋದು ನಾನು. ಕಂಗ್ರ್ಯಾಚುಲೇಷನ್ ಟು ಅಸ್ ಅಂತ. ಅಸ್ಸು ಅಲ್ಲ, ನಾನು ನಿನಗೆ ಹೇಳ್ಬೇಕು, ನಾನು ನಿಂಗೆ ಕೊಡಿಸಿರೋದು. ಎಸ್ ಗೈಸ್, ಅವ್ರೇನೋ ಕೆಲಸ ಇದೆ, ಸೊ ಹೋಗ್ತಾರೆ. ನೀವು ಹೋಗ್ಬಿಟ್ಟು ಬನ್ನಿ. ನಂದಲ್ಲ ನಿಂದೆ, ಅವ್ರ ಹೆಸರಲ್ಲೇ ಮಾಡಿಸಿರೋದು. ನಾನು ನನ್ನ ಹೆಸರಲ್ಲಿ ಮಾಡಿಸ್ಕೊತೀನಿ, ಆಮೇಲೆ ನಿನ್ನ ಹೆಸ್ರಿಗೆ ಮಾಡಿಸ್ಕೊಡ್ತೀನಿ. ಅದೇ ಅವ್ರು ಹಂಗಾರೆ ನಾನು ಕೊಡಿಸ್ಲೇಬೇಡ ಅಂದ್ಬಿಟ್ರು. ಸರಿ ಆಯಿತು ಅಂದ್ಬಿಟ್ಟು ಅವ್ರ ಹೆಸರಲ್ಲಿ ಬುಕ್ ಮಾಡಿಬಿಟ್ಟು ಬಂದಿದ್ದೀನಿ. ನಾನು ಸುಮ್ಮನೆ ತಮಾಷೆಗೆ ರೇಗಿಸ್ದೆ. ಅವ್ರು ಅದನ್ನು ಸೀರಿಯಸ್ ಅಂದ್ಕೊಬಿಟ್ಟಿದ್ರು, ಅಯ್ಯೋ ಇವಳ ಹೆಸರಲ್ಲೇ ಬುಕ್ ಮಾಡ್ಕೊಬಿಡ್ತಾಳೆ ಏನೋ ಅಂತ. ಯಾಕಂದರೆ ನನ್ನ ಹೆಸರಲ್ಲಿ ಆಲ್ರೆಡಿ ಒಂದು ಸ್ಕೂಟಿ ಇದೆ, ಪ್ರಾಪರ್ಟೀಸ್ ಇದೆ. ಅದರಿಂದ ಅವ್ರ ಹೆಸರಲ್ಲಿ ಒಂದೇ ಗಾಡಿ ಬಿಟ್ಟರೆ ಇನ್ನೇನು ಇಲ್ವಲ್ಲ, ಪ್ರಾಪರ್ಟಿ ಏನೋ ಅವ್ರ ಹೆಸರಲ್ಲಿ. ಸೊ ಅದಕ್ಕೆ ಹೋಗಲಿ ಬಿಡು ಅಂದ್ಬಿಟ್ಟು ಅವ್ರ ಹೆಸರಿಗೆ ಮಾಡಿಸಿದ್ದೀನಿ. ಸೊ ನೋಡೋಣ ಇವತ್ತು ಹೇಗೆ ಮೂವ್ ಆಗುತ್ತೆ ಅಂತ. ನಮ್ಮ ಡ್ಯಾಡಿ ಅಂದು ಸಿಕ್ಕಾಬಿಟ್ಟೆ ಖುಷಿಪಟ್ಟರು. ಆಲ್ರೆಡಿ ಸ್ಟೇಟಸ್ಗೆ ಹಾಕೋಬಿಟ್ಟಿದ್ದಾರೆ ಅವರು. ಎಸ್, ಅವ್ರು ಬಂದಮೇಲೆ ಸಿಗ್ತೀನಿ. ಎಸ್, ಅವ್ರ ಮದುವೆಗೆ ಹೋಗಿದ್ದಾರೆ, ನಮ್ಮ ಗಾಡೀಲೇ ಬಂದಮೇಲೆ ಸಿಗ್ತೀನಿ. ಅವ್ರಿಗೆ ಹೆಂಗೆ ಅನ್ನಿಸ್ತು ಅಂತ ಕೇಳೋಣ. ಆಲ್ರೆಡಿ ಕಾಲ್ ಮಾಡಿದರು, ಬುಕ್ ಆಯಿತಾ, ಯಾವಾಗ ಬರುತ್ತೆ, ಏನು ಎತ್ತ ಎಲ್ಲ ಕೇಳ್ತಾಯಿದ್ರು. ಅವ್ರು ಅಂದ್ಕೊಬಿಟ್ಟಿದ್ದಾರೆ 2 ಡೇಸಲ್ಲೇ ಬರುತ್ತೆ ಅಂತ. 3 ವೀಕ್ಸ್ ಮಿನಿಮಮ್ 3 ವೀಕ್ಸ್ ಬೇಕೇ ಬೇಕು ಅಂದರು. ಸೊ ಓಕೆ, ಪರವಾಗಿಲ್ಲ, ಅವ್ರು ಬಂದಮೇಲೆ ಸಿಗ್ತೀನಿ ಗೈಸ್. ಎಸ್ ಗೈಸ್, ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊರಗಡೆ ಹೋಗ್ತಾ ಇದ್ವಿ ಊಟಕ್ಕೆ. ಆ್ಯಂಡ್ ಇನ್ನು ನಾನು ಕಾರ್ ಪ್ರೈಸ್ ಏನಿದೆ ಅಂತ ಹೇಳಿಲ್ಲ. ಸೊ ಲಾಸ್ಟಲ್ಲಿ ಹೇಳ್ತೀನಿ, ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಸೊ ಅದೆಲ್ಲ ಯಾವ ಹೋಟೆಲ್ಗೆ ಹೋಗ್ತೀವಿ ಅಂತ, ವೆಜ್ ಹೋಟೆಲ್ಗೆ ಹೋಗ್ತೀವಿ. ಊಟ ಮಾಡ್ಕೊಂಡು ಬರೋಣ. ನಮ್ಮ ಮಮ್ಮಿ ಇನ್ನೂ ಬಂದಿಲ್ಲ, ಸೊ ಅದಕ್ಕೆ ಅಷ್ಟರಲ್ಲಿ ಊಟ ಮಾಡ್ಕೊಂಡು ಬಂದುಬಿಡೋಣ ಇಲ್ಲೇ ನಿಯರಲ್ಲಿ ಅಂದ್ಬಿಟ್ಟು ಕುವೆಂಪು ನಗರಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ. ಆಮೇಲೆ ಪ್ರಮೋದ್ ಅವರು ಬೇಗ ರೆಡಿಯಾಗು, ಊಟಕ್ಕೆ ಹೋಗೋಣ, ಬರೀ ನೀನು ಜ್ಯೂಸ್ ಕೊಡ್ತಿರೋದಲ್ವಾ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಬೇಗ ರೆಡಿಯಾಗಿ ನಾವು ಹೋಟೆಲ್ಗೆ ಬಂದ್ವಿ. ಸೊ ನನಗೆ ಯಾಕೋ ಜಾಸ್ತಿ ಊಟ ಸೇರ್ತಾ ಇಲ್ಲ, ಅದಕ್ಕೆ ನಾನು ಒಂದೇ ಊಟ ತೊಗೊಳ್ಳಿ ಸಾಕು ಅಂದ್ಬಿಟ್ಟು ಇಬ್ಬರು ಶೇರ್ ಮಾಡಿದ್ವಿ. ಮಾಡು 3 ಐತೆ ಗೈಸ್ ಅವನ ಹತ್ರ ಆ ಥರದ್ದು. ಇನ್ನೊಂದು ತೆಗೆಸ್ಕೊಂಬಂದವ್ ನೋಡಿ. ಗೈಸ್, ನಾನು ಇವಾಗ ತಾನೇ ಮನೆಗೆ ಬಂದೆ ಊಟ ಮಾಡಿಕೊಂಡು ಹೋಟೆಲಲ್ಲೇ. ಸೊ ನಮ್ಮ ಮಮ್ಮಿ ಡ್ಯಾಡಿ ಇಬ್ಬರು ಬಂದಿದ್ದಾರೆ. ಮಮ್ಮಿ ಖುಷಿನಾ ಕಾರ್ ತಗೋತಾ ಇರೋದು? ಹಾಂ ಹೇಳಿ. ನಮ್ಮ ಮಮ್ಮಿನೇ ಸೆಕೆಂಡ್ಸ್ ಬೇಡ ಬಿಲ್ಕುಲ್ ಬೇಡ ಅಂತ ಅಂದಿದ್ರು ಫಸ್ಟೇ. ಅದು ಯಾವ ಬಾಯಲ್ಲಿ ಹೇಳಿದ್ರು ಹಂಗೆ ನಮ್ಮ ಸೆಕೆಂಡ್ಸ್ ಕಾರ್ ಬರಲಿಲ್ಲ. ಫೈನಲಿ ನಮ್ಮ ಮಮ್ಮಿ ಹೇಳಿದ ಕಲ್ಲರೇ ಚಾಯ್ಸ್ ಮಾಡಿ ಆರ್ಡರ್ ಮಾಡಿದ್ದೀವಿ. ನಮ್ಮ ಡ್ಯಾಡಿಗೆ ವೈಟ್ ಇಷ್ಟ ಇತ್ತು, ಬಟ್ ಬೇಡ ಅಂತ ನಾವೇ ಡಿಫ್ರೆಂಟಾಗಿ ಇದು ಮಾಡಿದ್ದು. ನಾನು ಆ ಕಲರ್ ಹೇಳಿದ್ದಿಲ್ಲ, ವೈಟ್ ಹೇಳಿದ್ನ, ಬೇರೆ ಕಲರ್ ಹೇಳಿದ್ದು. ಅಣ್ಣ ವೈಟ್ ಅಂತ. ಅಣ್ಣ ಮಾಮ ಖುಷಿನಾ? ಅಣ್ಣ ಖುಷಿನಾ? ನಮ್ಮ ಡ್ಯಾಡಿ ಆಲ್ರೆಡಿ ಸ್ಟೇಟಸ್ಗೆ ಹಾಕೊಂಡ್ಬಿಟ್ಟವ್ರೆ. ಅನ್ಕೋಬೇಕು ಎಲ್ಲರನ್ನೂ ವೈಟ್ ಕಾರೇ ತಗೋತಾ ಇದ್ದಾರೆ ಅನ್ಕೋಬೇಕು ಗೈಸ್. ಅದು ಸರ್ಪ್ರೈಸ್ ಆಗೇ ಇರಲಿ ಅಂತ ಆಸೆ ಅಷ್ಟೇ. ಸೊ ಯಾ ಮಮ್ಮಿ ಬಾ, ಎಷ್ಟಾಯ್ತು ಅಂತ ಹೇಳು ಗೈಸ್. ಕಾರ್ ಪ್ರೈಸು ಎಲ್ಲ ಪ್ರಮೋದವ್ರು ಹೇಳ್ತಾರೆ. ನನಗೆ ಅಂದರೆ ನಮ್ಮದು ಕಡಿಮೆನೇ ಇತ್ತು ಕಾರ್ ಪ್ರೈಸು. ಅದೇನಾಯಿತು ಅಂದರೆ ನಾವು ಇವಾಗ ಬುಕ್ ಮಾಡೋಕ್ಕೆ ಹೋಗಿದ್ವಲ್ಲ, ಸೊ ಆವಾಗ ನಾವು ಸ್ವಲ್ಪ ಎಕ್ಸ್ಟ್ರಾ ಆಕ್ಸೆಸರೀಸ್ನ ಆ್ಯಡ್ ಮಾಡಿದ್ದೀವಿ. ಸೊ ಏನೇನು ಅಂತ ಹೇಳ್ತಾರೆ ಪ್ರಮೋದ್ ಅವರೇ, ಹೇಳಿ. ಎಕ್ಸ್ಟ್ರಾ ಆಕ್ಸೆಸರೀಸ್ಗೆ ಆಲ್ಮೋಸ್ಟ್ ನಮಗೆ ಒಂದು 40,000 ಅಷ್ಟು ಎಕ್ಸ್ಟ್ರಾ ಆಕ್ಸೆಸರೀಸ್ ಆಗೋಯ್ತು. ಕಾರ್ ಪ್ರೈಸ್ ಬಂದು 9.3 ಇದೆ. ಎಕ್ಸ್ಟ್ರಾ ಆಕ್ಸೆಸರೀಸ್ ಒಂದು ಎಕ್ಸ್ಟ್ರಾ 50,000 ಆಗುತ್ತೆ. ಆಲ್ಮೋಸ್ಟ್ 10 lakh. ಆಲ್ಮೋಸ್ಟ್ 10 lakh ಕಡಿಮೆ ಇತ್ತು. ಆಕ್ಚುಲಿ 9.5 ಇತ್ತು. ಸೊ ನಾವು ಹೊರಗಡೆ ಹಾಕ್ಸ್ಕೊಳ್ಳೋದ್ಕಿನ್ನ ಶೋರೂಮ್ ಅಲ್ಲೇ ಬಂದ್ಬಿಟ್ರೆ ಅದು ಚಂದ ಅಂದ್ಬಿಟ್ಟು ಮತ್ತೆ ನಾವು ಹಾಕಿಸ್ಕೋಬೇಕು ಅಂತಂದ್ರೆ ಮತ್ತೆ ಅದಕ್ಕೂ ಇನ್ವೆಸ್ಟ್ ಮಾಡೋದು, ಎಲ್ಲ ಒಟ್ಟಿಗೆ ಫುಲ್ ಲೋಡೆಡ್ ಅಲ್ಲೇ ಬರಲಿ ಅಂತ ನಾನು. ನಮ್ಮ ಮನೇಲಿ ನಮ್ಮ ಪಾಪು ಇದ್ದಾನೆ, ಅವನಂತೂ ಫುಲ್ ಗಲೀಜ್ ಮಾಡ್ಬಿಡ್ತಾನೆ, ತುಂಡಾಡೋದು ಮಾಡೋದು ಎಲ್ಲ. ಸೊ ಅದಕ್ಕೆ ಬೇಡ, ಶೋರೂಮಲ್ಲೇ ಎಲ್ಲ ಹಾಕ್ಸ್ಕೊಂಡ್ಬಿಡೋಣ. ತಗೋತಾ ಇದೀವಿ.
ಒಂದು 50,000 ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ಕಂಪ್ಲೀಟಾಗಿ ಶೋರೂಮಿಂದನೇ ಬರಲಿ ಅಂದ್ಬಿಟ್ಟು ಹಾಕ್ಸ್ಕೊಂಡ್ವಿ. ಗೊತ್ತಾಯ್ತು ಅಂದ್ಕೊಳ್ತೀನಿ. ಕಾರ್ ಪ್ರೈಸ್ 9.5 ಅನ್ಕೊಂಡಿದ್ವಿ. ಹೌದು, ನಾನೆಲ್ಲ ಆಲ್ಮೋಸ್ಟ್ ನನ್ನ ಫ್ರೆಂಡ್ಗೆ ಹೇಳ್ಬಿಟ್ಟಿದ್ದೆ 9.5 ಆಯಿತು, 9.5 ಲ್ಯಾಕ್ ಆಯಿತು ಅಂತ. ಸೊ 10 ಲ್ಯಾಕ್, ಒಂದು 10,000 ಕಡಿಮೆ 10 ಲ್ಯಾಕ್ ಆಯಿತು. ಏನು ಮಾಡೋಕ್ಕಾಗಲ್ಲ. ಫಸ್ಟು ಕಾರು ಬೆಸ್ಟಾಗಿರಬೇಕು ಅಂತ ಚೆನ್ನಾಗೆಲ್ಲ ತೊಗೋತಾ ಇದ್ದೀವಿ. ಸೊ ಎಸ್ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಆ್ಯಂಡ್ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಕಾರ್ ಬಂದಮೇಲೆ ಅಂತ ಓದ್ತಿದ್ದ ದಿನ ನೆನೆಸ್ಕೊಳಕ್ಕಾಗಲ್ಲ. ಸೊ ಲವ್ ಯು ಆಲ್, ಬಾಯ್ ಬಾಯ್.